ಲಿಟ್ಲ್ ಚಾಂಪ್ ಶಾಲೆಯಲ್ಲಿ ಪರಿಸರ ಮಾಹಿತಿ ಕಾರ್ಯಕ್ರಮ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಲಿಟ್ಲ್ ಚಾಂಪ್ ಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ ಸಂಸ್ಥೆ ಆಯೋಜನೆಯಲ್ಲಿ ಪರಿಸರ ಮಾಹಿತಿ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವ ಮೂಲಕ ಗಣ್ಯಮಾನ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಲಿಟ್ಲ್ ಚಾಂಪ್ ಶಾಲೆಯ ಸಂಸ್ಥಾಪಕರು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ಕೊಟ್ರೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕೃಷಿ ಮೇಲ್ವಿಚಾರಕರಾದ ದಿನೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಬರೀ ಸಾಲ ಕೊಡುವುದಲ್ಲ, ಗ್ರಾಮೀಣ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುವ ಮೂಲ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು. ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟ್ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಕೋಡಿಹಳ್ಳಿ ಕೊಟ್ರೇಶ್ ಮಾತನಾಡಿ, ಶಿಸ್ತಿಗೆ ಮತ್ತೊಂದು ಹೆಸರೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಾಗಿದೆ. ಇಂದಿನ ಯುವ ಪೀಳಿಗೆ ಆಚರಣೆ ಮಾಡುವ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡುವ ಬದಲು ಉತ್ತಮ ಪರಿಸರಕ್ಕಾಗಿ ಸಸಿ ನೆಡುವುದು ಉತ್ತಮ ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಉಪಾಧ್ಯಕ್ಷರಾದ ವೀರೇಶ್ ಕಲ್ಮಠ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಜನಪರ ಕಾಳಜಿ ಹೊಂದಿರುವ ಜೊತೆಗೆ ಉತ್ತಮ ಪರಿಸರಕ್ಕಾಗಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಬಂದಿದೆ. ಮನುಷ್ಯ ಆಹಾರ ಬಿಟ್ಟು ಬದುಕಬಹುದು, ಆದರೆ ಗಾಳಿ ಇಲ್ಲದೆ ಬದುಕಲಾರರು. ಆದ್ದರಿಂದ ಉತ್ತಮ ವಾತಾವರಣಕ್ಕಾಗಿ ಗಿಡ ಮರಗಳನ್ನು ನೆಡುವುದು ಉತ್ತಮ ಎಂದು ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷರಾದ ಡಿ ಪರಶುರಾಮಪ್ಪ ಮಾತನಾಡಿ, ನಾವುಗಳು ಪರಿಸರವನ್ನು ಕಾಯ್ದುಕೊಂಡರೆ ಪರಿಸರ ನಮ್ಮನ್ನು ಕಾಯುತ್ತದೆ. ಉತ್ತಮ ಪರಿಸರ, ಉತ್ತಮ ವಾತಾವರಣ ನಾವುಗಳು ನಿರ್ಮಿಸಿಕೊಂಡು ಹೋದಲ್ಲಿ ದೇಶದ ಅಭಿವೃದ್ಧಿ ಸಾಧ್ಯ. ಗಿಡ ಮರಗಳು ನೆಡುವ ಜೊತೆಗೆ ಉತ್ತಮ ಪರಿಸರ ಸಂರಕ್ಷಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ನ ಸಂಸ್ಥೆಯ ಸಿಬ್ಬಂದಿಗಳಾದ ದಿನೇಶ್, ಅರುಣ್, ಅಂಜಿನಮ್ಮ, ಶಿಕ್ಷಕರು, ಗುರುಮಾತೆಯರು ಉಪಸ್ಥಿತರಿದ್ದರು. ಶಿಕ್ಷಕ ಗಿರಿರಾಜ್ ನಿರೂಪಿಸಿದರು. ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದ ಸರ್ವ ಸಿದ್ಧಿಯ ಕೊಡುನಿ ಎನ್ನುತ್ತ ಭಜನೆಯ ಮಾಡೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ತಾತಗೆ ಹೂವನ್ನು ಹಾಕೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎನ್ನುತ್ತ ಭಜನೆಯ ಮಾಡೋಣ, ಎನ್ನುತ್ತ ಭಜನೆಯ ಮಾಡೋಣ. ಹೋಗೋಣ ಬರ್ರಿ ಅಂತಂದೇಳಿ ವೀರೇಶ್ ಕಲ್ಮಠ ಹೇಳಿದಾಗ ಆತ್ಮೀಯವಾಗಿ ಖುಷಿ ಆಯಿತು. ನಾವು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿದ್ವಿ. ನ್ಯಾಯಾಲಯ ಆವರಣದಲ್ಲಿ ನ್ಯಾಯಾಧೀಶರು ಕಾನೂನು ಅರಿವು ನೀರು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ರು. ಆವಾಗ ನಮಗೆ ಕರೆ ಬಂದಾಗ ಸರಿ ಆಯಿತು, ಅಲ್ಲಿಗೆ ಹೋಗುವಂತ ನಾವು ಬಂದ್ವಿ. ವಿದ್ಯಾರ್ಥಿಗಳಿಗೆ ಇವತ್ತು ಪರಿಸರ ಜಾಗೃತಿ ಬಗ್ಗೆ ಎರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಸಂದೇಶವನ್ನು ಹೇಳ್ತಾನೆ. ಮತ್ಕರ್ಮ ಕುರು ಮತ್ಪರಮೋ ಮದ್ಭಕ್ತ ಸಂಘ ವರ್ಜಿತಾಹ ನಿರ್ವೈರ ಸರ್ವಭೂತೇಸು ಯಾ ಸಮವೇತಿ ಪಾಂಡವ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನ್ ಹೇಳ್ತಾನಂತ ಹೇಳಿದ್ರ, ಯಾರೊತ್ತಿಗೆ ವೈರತ್ವನಿಟ್ಟುಕೊಳ್ಳಬೇಡ, ತಟಸ್ಥನಾಗಿ ನಿರಪೇಕ್ಷ ಬುದ್ಧಿಯಿಂದ ನೀನ್ ಸೇವೆ ಮಾಡ್ಕೊಂತ ಹೋಗೋ, ಖಂಡಿತ ದೇವರು ಒಲಿಯುವನು ಎಂಬ ತಾತ್ಪರ್ಯ. ಯಾಕೆ ಮಾತು ಹೇಳಿದೆ ಅಂತ ಹೇಳಿದ್ರೆ, ಏನೇ ಒಂದು ಕೆಲಸ ಮಾಡಿದ್ರು ಕೂಡ ನಮ್ಮಲ್ಲಿ ನಿರಪೇಕ್ಷೆ ಆದಾಗ ಮಾತ್ರ ನಮ್ಮ ಅಭಿವೃದ್ಧಿ ಮತ್ತು ಪರಿಸರ ಅಭಿವೃದ್ಧಿ ಮತ್ತು ದೇಶದ ಅಭಿವೃದ್ಧಿ, ವಿಶ್ವದ ಅಭಿವೃದ್ಧಿ ಆಗಲು ಸಾಧ್ಯ. ನಮ್ಮಲ್ಲಿ ಅದು ಇರಬೇಕು. ಪರಿಸರ ಗಿಡ, ಮರ, ಬಳ್ಳಿ, ವಾತಾವರಣ ಎಲ್ಲ ಪರಿಸರ ಅಲ್ಲ. ಒಂದು ಸಸಿ ನೀಡುವುದರಿಂದ ಹಿಡಿದು ಅದು
ಅದು ಪೋಷಣೆ ಮಾಡೋದು, ಲಾಲನೆ ಪಾಲನೆ ಮಾಡೋದು, ಅದರ ಜೊತೆಗೆ ಆ ಮರ ಕಡಿಯದಂತೆ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ತಲುಪಬೇಕು. ಗಿಡ ನಮಗೆ ನೆರಳು ಕೊಡುತ್ತೆ, ಆಮ್ಲಜನಕ ಕೊಡುತ್ತೆ, ಅದರಿಂದ ಉಸಿರಾಟ ತೊಂದರೆ ಆಗದಂತೆ ನಮಗೆ ಕಾಪಾಡ್ತೀವಿ. ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದೀರಿ ಆಮ್ಲಜನಕಕ್ಕಾಗಿ ಎಷ್ಟು ಪರದಾಟ ಆಗಿದೆ, ಅಥವಾ ಆಮ್ಲಜನಕ ತರಿಸೋದಕ್ಕೋಸ್ಕರ ಎಷ್ಟೆಷ್ಟು ಯುದ್ಧ ಕಂಡ ಆಗಿದೆ ಅಂತಂದೇಳಿ ತಮಗೆಲ್ಲ ಗೊತ್ತಿದ್ದು ವಿಷಯ ಇದೆ. ಅದಕ್ಕೋಸ್ಕರ ಒಪ್ಪಿಗೆಂತೀರಾ? ಬಂದ ಕೂಡಲೇ ಕೇಳಿದ, ಸರ ಇದು ಅಡ್ರೆಸ್ ಗೊತ್ತೇನ್ರಿ ಅಂತ. ಅವ ಹೇಳ್ದ, ಕರೆ ಗೊತ್ತಾಯ್ತಪ್ಪ, ಒಂದು ಕೆಲಸ ಮಾಡಿ ನಂದು. ಏನು ಕೆಲಸ ಮಾಡ್ಬೇಕು ಅಂತ ಕೇಳಿ, ಸ್ವಲ್ಪ ದೂರ ಮುಂದಕ್ಕೆ ಹೋದ್ರೆ ಒಂದು 3 ಸರ್ಕಲ್ ಬರ್ತವು. 1ನೇ ಸರ್ಕಲ್ ಬಿಡು, 2ನೇ ಸರ್ಕಲ್ ಬಿಡು, 3ನೇ ಸರ್ಕಲ್ ಬಿಡು. ಸರಿ ಆಯ್ತು, 3ನೇ ಸರ್ಕಲ್ಗೆ ಹೋಗಿ 3ನೇ ಸರ್ಕಲ್ ಸ್ವಲ್ಪ ಮುಟ್ಟಿದ ನಂತರ ಸ್ವಲ್ಪ ದೂರ ಹೋದ್ರೆ ಒಂದು 3 ಮನೆ ಬರ್ತವೆ. 1ನೇ ಮನೆ ಬಿಡು, 3ನೇ ಮನೆ, 1ನೇ ಮನೆ ಬಿಡು, 2ನೇ ಮನೆ ಬಿಡು, 3ನೇ ಮನೆಗೆ ಹೋಗು. ಸರಿ ಆಯ್ತು, 3ನೇ ಮನೆಗೆ ಹೋಗಿ. ಸರಿ 3ನೇ ಮನೆಗೆ ಹೋದ್ಮೇಲೆ ಅಲ್ಲಿ 3 ಬಾಗಿಲು ಇರ್ತವು. 1ನೇ ಬಾಗಿಲು ದಾಟು, 2ನೇ ಬಾಗಿಲು ದಾಟು, 3ನೇ ಬಾಗಿಲು ದಾಟುಪ್ಪ ಅಂತ ಹೇಳ್ತಾರೆ. ಆಯ್ತು, ಹೋದೆ. ಸರಿ, ಅದು ಹೋದ ನಂತರ ಆ ಕೋಣೆಯೊಳಗ 3 ಗ್ರಂಥ ಇರ್ತವು. ಒಂದು ಮಹಾಭಾರತ, 2ನೇದು ರಾಮಾಯಣ, 3ನೇದು ಭಗವದ್ಗೀತೆ ಬರ್ತೈತಪ್ಪ. ಆ ಭಗವದ್ಗೀತೆ ಮುಟ್ಟಿ ಆಣೆ ಮಾಡಿ ಹೇಳ್ತಾನೆ, ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳ್ತಾನೆ. ಎಲ್ಲರಿಗೂ ಧನ್ಯವಾದಗಳು. ಬುಸ್ರಾಡ್ಲೆ ಬಾಯ್ ಬಿಗಿ ಹಿಡ್ಕಂಜ ಏ ಓಡೆ ಒಂದು ಜಗ್ತಾ ಮೊದಲೇ ಹೊಡ ರನ್ನಿಂಗ್ ಸಾರ ನಿಲ್ರಿ, ನೀವು ಗೊತ್ತಿರಿ ಅರ್ಧ ಬಕೆಟ್ ನೀರು ಹಿಡ್ಕೊಂಡು ಬರಪ್ಪ. ಊರ್ಲಿ ಆ ಕಡೆ ಆ ಕಡೆ. ಜಾಯ್ನ್ ಆಯ್ತು.